ಒಂದ್ ಕಡದ ನಂತರ ನಾವ್ ಕಾಂಪಿಟಿಷನ್ ಮಾಡತ್ತು. ನಂದ್ ಕಡಿಪ ನಾ 200 ಕೊಡ್ತನು, ನಿಂದ್ ಕಡಿಪ 200 ಕೊಡ್ತಾನೆ ಅಂತೇಳಿ ನಮ್ಮ ಊರಾಗ ನಾವ ಅದನ್ನ ಇವತ್ ಲಗಾಣಿ ಸ್ಟಾರ್ಟ್ ಮಾಡಿಸಿರ್ತಕ್ಕಂಥವ್ರು. ಅದನ್ನ ನಾವು ಸರಿ ಮಾಡ್ಬೇಕು. ನಮ್ಮ ಊರಾಗ ದಿನ ಇನ್ನು ಮುಂದೆ ಒಕ್ಕಟ್ಟ ಆಗ್ಬೇಕು. ನಾವ ಲಗಾಣಿ ಕೊಡಂಗಿಲ್ಲಪ್ಪ. ನಮ್ಮ ದಿನ 4 ದಿವಸಕ್ಕ 12 ತಿಂಗಳು ಬೆಳತ್ತೀರಿ. ಇನ್ನು 8 ದಿವಸಕ್ಕ 4 ದಿವಸಕ್ಕ ನೀವು ತಡ್ಕೊಳಂಗಿಲ್ಲ. ಏನೋ ಗೊಂಜಾಳ ಹಾಕ್ಬೇಕಾಗಿದ್ದಿ, ಸದಕ ಹಾಕ್ಬೇಕಾಗಿದ್ದ ಅಂದವ್ರ ಏನೇನು ಟನ್ನಿಗೆ 100 ರೂಪಾಯಿ ಕೊಡ್ತನಪ್ಪ ಅನ್ನೋದು ಕಡಿ ಅಂತ ಹೇಳುವಂತವ್ರು ಯಾರ? ಇಲ್ಲಿನ ಕಾರ್ಖಾನೆ ಸಾಹೇಬ್ಗಳು ಬಂದು ಹೇಳುದಿಲ್ಲ, ಹೇಳವ್ರ ಯಾರ? ನಾವು ರೈತರು ನಮ್ಮ ಒಳಗ ನಾವು ಹಾಳಾಗತ್ತು. ಇದು ಬದಲಾವಣೆ ಆಗ್ಬೇಕಪ್ಪ ಅಂದ್ರೆ ನಾವು ಒಕ್ಕಟ್ಟ ಆಗ್ಬೇಕು. ಊರಾಗ ಎಲ್ಲರೂ ಕೂಡ ಲೀಡರ್ಗಳು ಒಕ್ಕಟ್ಟಾಗಿಲ್ಪ. 10 ರೂಪಾಯಿ ಲಗಾಣಿ ಕೊಡಂಗಿಲ್ಲ. ಕೈಲಿ ಅವ್ರು 4 ದಿವಸ ಬಿಟ್ಟು ಲೇಟ್ ಕೈಲಿ ನಾವು ಕೂಡ ಇನ್ನು ಮುಂದಿನ ದಿನಮಾನದಾಗ ಕಾರ್ಖಾನೆ ಅವ್ರಿಗೆ ವಾರ್ನಿಂಗ್ ಮಾಡೋರು, ಗೇಟ್ ವೈಸ್ ಕಬ್ಬು ಕಡ್ರಿ ಆಯ್ತು. ಗೇಟ್ ವೈಸ್ ಕಬ್ಬು ಕಡಿದ್ರೆ ನಿಮ್ಮ ತಾರೀಖ್ ಪ್ರಕಾರ ಅದನ್ನ ಆಟೋಮೆಟಿಕ್ ಅವಾಗ ಲಗಾಣಿನೇ ಬರೋದು. ಮಹಾರಾಷ್ಟ್ರದಾಗ ಇದೇ ರೀತಿ ಮಾಡ್ತಾರ. ಮಹಾರಾಷ್ಟ್ರದಾಗ ಅವ್ರು 12, 13, 14 ತಿಂಗಳು ಕಬ್ಬು ಕಾಯ್ತಾರ. ನೀವು 7 ತಿಂಗಳದಾಗ ಕಬ್ಬು ಕಡ್ದು ಮತ್ತೆ 7 ತಿಂಗಳಿಗೆ ಕಬ್ಬು ಕಳ್ಸು ಮಂದಿ. ಹಿಂಗಾಗಿ ಏನಾಗತ್ತೈತಿ, ಚಲೋ ಕಬ್ಬು ಬೆಳೆಗಾರನ ಚಲೋ 12 ತಿಂಗಳು ಬೆಳಿತಕ್ಕಂತ ಕಬ್ಬು ಬೆಳೆಗಾರಿಗೆ ತೊಂದರೆ ಕೊಡತ್ತೀರಿ. ಅದನ್ನ ನಾವು ಸುಧಾರಣೆ ಮಾಡ್ಕೋಬೇಕು. ಅದನ್ನ ಯಾರೋ ಸುಧಾರಣೆ ಮಾಡಕ್ ಆಗುದಿಲ್ಲ. ನಾವು ರೈತರು ಒಕ್ಕಟ್ಟಾಗಿ ನಮಗ ಹೊಂದಾಣಿಕಿಲ್ಲ. ನಾವು ಅದನ್ನ ಒಕ್ಕಟ್ಟಾಗಿ ಸುಧಾರಣೆ ಮಾಡಬೇಕು. ಮಾಡೋಣ. ಅದನ್ನು ಕೂಡ ನಾವು ಜಿಲ್ಲಾಧಿಕಾರಿಗೆ ನಿನ್ನ ಭೇಟಿಗಿರು ಶಿವಾನಂದ ಪಾಟೀಲ್ ಸಾಹೇಬ್ ಕೂಡ ಮಾತಾಡೈತಿ. ಅದನ್ನ ಏನಾರ ಮಾಡಿ ಒಂದು ಕಾರ್ಖಾನೆ ಅವ್ರನ್ನ ಕರೆದ್ರ ರಿಕ್ ಮಾಡ್ತಕ್ಕಂಥದ್ದು ಮಾಡಿ. ಏನಲ್ಲೂ ಕೂಡ ಈಗ 100 ರೂಪಾಯಿ ಮತ್ತೆ ಟನ್ನಿಗೆ 100 ರೂಪಾಯಿ ತಗೋ ಹಾಕತ್ತಂದ್ರೆ ಅದು ಲಾಸ್ ಆಕೈತಿ. ಅವ್ರಿಗೂ ಕೂಡ ಟನ್ನಿಗೆ 400 ರೂಪಾಯಿ 400 ರೂಪಾಯಿ ಕಟಾವ್ ಮಾಡ್ಲಿಕ್ಕೈತಿ. 430 ರೂಪಾಯಿ ಐತಿ. ಅವ್ರಿಗೆ ಸಾಕಷ್ಟು ಅನುಕೂಲ ಐತಿ. ನಮ್ಮಲ್ಲಿ ಕೂಡ ತಾಳ್ಮೆಯನ್ನು ಇಟ್ಕೊಂಡು ನಾವೆಲ್ಲ ಕಬ್ಬು ಕಡ್ಸುನು. ಇನ್ನ 4 ತಿಂಗಳ ಕಾರ್ಖಾನೆ ಚಾಲು ಇರಲಿ. ಈಗೇನು ಮಳೆಗಾಲ ಇಲ್ಲ. ಜನವರಿ, ಫೆಬ್ರವರಿ ಹೋಗ್ಲಿ, ಮಾರ್ಚ್ ಮಟ್ಟ ಹೋಗ್ಲಿ. ಅಟ್ಯಾಕ್ ಗಡ್ಬಡ್ತೈತ್ರಿ. ನೀವು ಕೂಡ ರೈತರೆಲ್ಲ ತಾಳ್ಮೆ ಇಟ್ಕೋರಿ. ಸಮಾಧಾನದಲ್ಲಿ ಕಬ್ಬನ್ನು ಕಳ್ಸುನು. ಇವತ್ತೇನ ನಮ್ಮ ಲಕ್ಷ್ಮಣ ದಂಡಾಪುರ ಅವರ ಇಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ರು. ಬಹಳ ಸಂತೋಷ ಆಯ್ತು. ಈ ಭಾಗದಾಗ ಹಿರೇಬುದ್ನೂರ್ ಇರ್ಬೋದು, ಚಿಕ್ಕಬುದ್ನೂರ್ ಇರ್ಬೋದು, ಚಚಡಿ, ಇಲ್ಲಿನ ಸುತ್ತಮುತ್ತ ತಮ್ಮ ಗ್ರಾಮಗಳು ಅದಾವ. ನೀವೆಲ್ಲರೂ ಒಕ್ಕಟ್ಟು ಆಗ್ಬೇಕು. ಯಾಕಂತಂದ್ರ ನಾನು ಬಿಜೆಪಿಗೆ ಓಟ್ ಹಾಕಿನು, ನೀವು ಕಾಂಗ್ರೆಸ್ಗೆ ಓಟ್ ಹಾಕಿರಿ. ನಾನು ಒಂದ್ ಕಡದ ನಂತರ ನಾವ್ ಕಾಂಪಿಟಿಷನ್ ಮಾಡತ್ತು. ನಂದ್ ಕಡಿಪ ನಾ 200 ಕೊಡ್ತನು, ನಿಂದ್ ಕಡಿಪ 200 ಕೊಡ್ತಾನೆ ಅಂತೇಳಿ ನಮ್ಮ ಊರಾಗ ನಾವ ಅದನ್ನ ಇವತ್ ಲಗಾಣಿ ಸ್ಟಾರ್ಟ್ ಮಾಡಿಸಿರ್ತಕ್ಕಂಥವ್ರು. ಅದನ್ನ ನಾವು ಸರಿ ಮಾಡ್ಬೇಕು. ನಮ್ಮ ಊರಾಗ ದಿನ ಇನ್ನು ಮುಂದೆ ಒಕ್ಕಟ್ಟ ಆಗ್ಬೇಕು. ನಾವ ಲಗಾಣಿ ಕೊಡಂಗಿಲ್ಲಪ್ಪ. ನಮ್ಮ ದಿನ 4 ದಿವಸಕ್ಕ 12 ತಿಂಗಳು ಬೆಳತ್ತೀರಿ. ಇನ್ನು 8 ದಿವಸಕ್ಕ 4 ದಿವಸಕ್ಕ ನೀವು ತಡ್ಕೊಳಂಗಿಲ್ಲ. ಏನೋ ಗೊಂಜಾಳ ಹಾಕ್ಬೇಕಾಗಿದ್ದಿ, ಸದಕ ಹಾಕ್ಬೇಕಾಗಿದ್ದ ಅಂದವ್ರ ಏನೇನು ಟನ್ನಿಗೆ 100 ರೂಪಾಯಿ ಕೊಡ್ತನಪ್ಪ ಅನ್ನೋದು ಕಡಿ ಅಂತ ಹೇಳುವಂತವ್ರು ಯಾರ? ಇಲ್ಲಿನ ಕಾರ್ಖಾನೆ ಸಾಹೇಬ್ಗಳು ಬಂದು ಹೇಳುದಿಲ್ಲ, ಹೇಳವ್ರ ಯಾರ? ನಾವು ರೈತರು ನಮ್ಮ ಒಳಗ ನಾವು ಹಾಳಾಗತ್ತು. ಇದು ಬದಲಾವಣೆ ಆಗ್ಬೇಕಪ್ಪ ಅಂದ್ರೆ ನಾವು